ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. ಸೊ ಈ ಚಾನಲ್ ನಾನು ಬ್ಯಾಂಕಿಂಗ್ ರಿಲೇಟೆಡ್ ತುಂಬಾ ವಿಡಿಯೋಗಳನ್ನ ಆಗಲೇ ಅಪ್ಲೋಡ್ ಮಾಡಿದ್ದೀನಿ. 170ಕ್ಕೂ ಜಾಸ್ತಿ ವಿಡಿಯೋಗಳಿದೆ ಅಂಡ್ ತುಂಬಾ ಸಪೋರ್ಟ್ ಕೂಡ ಬಂದಿದೆ. 1300 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. 1300 ಜನಕ್ಕೂ ಥ್ಯಾಂಕ್ಸ್. ಮತ್ತೆ ತುಂಬಾ ಜನಕ್ಕೆ ಶೇರ್ ಮಾಡಿ, ನಿಮ್ಮ ಜೂನಿಯರ್ಸ್ ಇರ್ಬೋದು, ಸೀನಿಯರ್ಸ್ ಇರ್ಬೋದು, ಅಥವಾ ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್, ಯಾವುದೇ ಆಸ್ಪಿರೆಂಟ್ಸ್ ಆಗಲಿ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಅವೇರ್ನೆಸ್ ಬರಲಿ ಬ್ಯಾಂಕಿಂಗ್ ಎಕ್ಸಾಮ್ಸ್ ಬಗ್ಗೆ. ನನ್ನ ಚಾನಲ್ ಅಂತ ಅಲ್ಲ, ಯಾವ ಕನ್ನಡ ಬ್ಯಾಂಕಿಂಗ್ ಚಾನಲ್ ಇದೆ ಎಲ್ಲ ಚಾನಲ್ಗಳಿಗೂ ಸಪೋರ್ಟ್ ಮಾಡಿ. ಯಾಕೆ ಅಂತಂದ್ರೆ ಕರ್ನಾಟಕದಲ್ಲಿ ಸ್ವಲ್ಪ ಬ್ಯಾಂಕಿಂಗ್ ಕಡೆ ಕಮ್ಮಿ ಓದೋರು ಇದ್ದಾರೆ, ಬಟ್ ಅದ್ರಲ್ಲಿ ಸ್ವಲ್ಪ ಕಮ್ಮಿ ಇದ್ದಾರೆ. ಸೊ ಅದರಿಂದ ನಮ್ ಕಟ್ ಆಫ್ ಕಮ್ಮಿ ಹೋಗುತ್ತೆ ಅಂಡ್ ನಮ್ ಸ್ಟೇಟ್ ಕಟ್ ಆಫ್ ಕಮ್ಮಿ ಹೋದ್ರೆ ಒಳ್ಳೇದು. ಬಟ್ ಏನಾಗ್ತಿದೆ ಅಂದ್ರೆ ಔಟ್ ಆಫ್ ಸ್ಟೇಟ್ ಅವ್ರು ತುಂಬಾ ಜನ ಅಪ್ಲೈ ಮಾಡ್ತಾರೆ, ಅದನ್ನ ಅಡ್ವಾಂಟೇಜ್ ತಗೊಂಡ್ಬಿಟ್ಟು ಸೊ ಅದನ್ನ ಸ್ವಲ್ಪ ಕಾಂಪಿಟೇಷನ್ ನಾವೇ ಅಂದ್ರೆ ನಮ್ಮ ಸ್ಟೇಟ್ ನ ವೇಕೆನ್ಸಿನ ನಾವೇ ಫಿಲ್ ಮಾಡಕ್ ಟ್ರೈ ಮಾಡೋಣ. ಅಂಡ್ ನಾನು ಒಬ್ಬ ಆಸ್ಪರೆಂಟು, ನಾನು ಟೀಚರ್ ಅಲ್ಲ. ಐ ಆಮ್ ನಾಟ್ ಅ ಟೀಚರ್, ಐ ಆಮ್ ನಾಟ್ ಅ ಟ್ಯೂಟರ್, ಐ ಆಮ್ ನಾಟ್ ಅ ಮೆಂಟರ್. ಸೊ ನಾನು ಆಸ್ಪಿರೆಂಟ್ ಆಗಿ ನನ್ನ ಎಕ್ಸ್ಪೀರಿಯನ್ಸ್ ಏನಿದೆ, ನನ್ನ ಜರ್ನಿ ಏನಿದೆ ಅದನ್ನ ಶೇರ್ ಮಾಡ್ತೀನಿ. ಅಂದ್ರೆ ಈಗ ರೀಸನಿಂಗ್ ಅಂತ ನಂದು ಪ್ಲೇ ಲಿಸ್ಟ್ ಇದೆ, ರೀಸನಿಂಗ್ ಇನ್ ಕನ್ನಡ ಅಂತ. ಅದರಲ್ಲೂ ಅಷ್ಟೇ ನಾನು ಏನ್ ಕಲ್ತಿದ್ದೀನಿ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೋತಿದ್ದೀನಿ ಅಷ್ಟೇ. ಅಂಡ್ ಅದರಲ್ಲಿ ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋಗಳು ಕೂಡ ಇದೆ. ಈಗ ಸಿಲೋಗಿಸಮ್ ಅಂತ ಕಾನ್ಸೆಪ್ಟ್ ಫುಲ್ ಎಕ್ಸ್ಪ್ಲೈನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರಲ್ಲಿ 5 ಕೇಸಿಂದ ಎಲ್ಲಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಆ ವಿಡಿಯೋಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಅಂಡ್ ಕ್ಲರ್ಕ್ ಮಾರ್ಕ್ಸ್ ಇರ್ಬೋದು, ಸ್ಟ್ರಾಟಜಿಗಳಿರ್ಬೋದು, ಅದೆಲ್ಲ ಕೂಡ ಅವೈಲೇಬಲ್ ಇದೆ. ಪ್ಲೇ ಲಿಸ್ಟ್ಗಳು ಸಪರೇಟ್ ಆಗಿದೆ, ಪ್ಲೇ ಲಿಸ್ಟ್ಗಳು ಚೆಕ್ ಮಾಡಿ. ಸೊ ಈ ವಿಡಿಯೋದಲ್ಲಿ ಏನು ಅಂತಂದ್ರೆ ನಾನು ಇನ್ಇಕ್ವಾಲಿಟಿ ಕಾನ್ಸೆಪ್ಟ್ ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಅಂಡ್ ಅಗೇನ್ ನಾನು ಹೇಳ್ತಿರೋದು ಏನು ಅಂತಂದ್ರೆ, ನಾನು ಟೀಚರ್ ಅಲ್ಲ, ಒಬ್ಬ ಫ್ರೆಂಡ್ ತರ ನಾನೇನ್ ಕಲ್ತಿದ್ದೀನಿ ಅದನ್ನ ಶೇರ್ ಮಾಡ್ಕೋತಿದ್ದೀನಿ. ನಾನೇ ಚೆನ್ನಾಗಿ ಮಾಡ್ತೀನಿ, ನಮ್ದನ್ನ ಮಾತ್ರ ನೋಡಿ ಆ ತರ ಹೇಳಲ್ಲ. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿರೋರು ಇದ್ದಾರೆ, ಆ ಚಾನಲ್ಗಳು ನೋಡಿ. ಬಟ್ ನಾನ್ ನೋಡ್ದಂಗೆ ಈಶ್ವರ ಗಿರಿ ಸರ್ ಇದಾರಲ್ಲ, ಅವ್ರ ಮೆಂಟಾಲಿಟಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ನಂಗೆ. ತುಂಬಾ ಜನದ ಹತ್ರ ಕೇಳಿದೀನಿ. ಅದ್ ಬಿಟ್ರೆ ಅಷ್ಟು ಗೊತ್ತಿಲ್ಲ ನಂಗೆ ಯಾವ ಚಾನಲ್ಗಳಿದೆ ಅಂತ ಕನ್ನಡದಲ್ಲಿ. ಬಟ್ ಹಿಂದಿ ಚಾನಲ್ಗಳು ನಾನು ಕಲ್ತಿದ್ದು ಹಿಂದಿ ಚಾನಲ್ಗಳಲ್ಲೇನೆ. ಅಂಡ್ ನಾನು ಯಾವ ಚಾನಲ್ ಅಲ್ಲಿ ಏನೇನು ಕಲ್ತಿದ್ದು ಅದನ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಯಾವ ಚಾನಲ್ ನಾನು ಫಾಲೋ ಮಾಡಿದ್ದು ಅಂತ. ಸೊ ನೀವು ಆ ಚಾನಲ್ಗಳನ್ನ ಫಾಲೋ ಮಾಡ್ಬೋದು ಅಥವಾ ಇಲ್ಲೂ ಕೂಡ ಮಾಡ್ಬೋದು. ಸೊ ಈಗ ಇನ್ಇಕ್ವಾಲಿಟಿ ಸ್ಟಾರ್ಟ್ ಮಾಡೋಣ. ಸೊ ವಿತಿನ್ 10 ಮಿನಿಟ್ಸ್ ಮುಗ್ಸೋಕೆ ಟ್ರೈ ಮಾಡ್ತೀನಿ. ಸೊ ಈಗ 2 ನಿಮಿಷ ಇಂಟ್ರೊಡಕ್ಷನ್ ಆಗಿದೆ. ಸೊ ಇನ್ಇಕ್ವಾಲಿಟೀಸ್ ಅಲ್ಲಿ ಫಸ್ಟ್ ಬೇಸಿಕ್ ಎಲ್ಲ ಹೇಳ್ತೀನಿ, ಅದಾದ್ಮೇಲೆ 5-6 ಕೇಸಿಗೆ ಹೋಗ್ತೀನಿ. ನಂಗೆ ಗೊತ್ತು ತುಂಬಾ ಜನ 5-6 ಕೇಸ್ ಮಾತ್ರ ನೋಡೋಕೆ ಅಂತಲೇ ಓಪನ್ ಮಾಡಿರ್ತೀರಾ ಅಂತ. ಅಂಡ್ ಬಟ್ ಬೇಸಿಕ್ ಅಂದ್ರೆ ಮಾಡ್ತಿದ್ದೀನಿ, ಸ್ವಲ್ಪ ಎಲ್ಲ ಅಂದ್ರೆ ಬಿಗಿನರ್ಸ್ ಇರ್ತಾರಲ್ಲ ಅವರಿಗೂ ಗೊತ್ತಾಗ್ಲಿ ಅಂತ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇನ್ಇಕ್ವಾಲಿಟೀಸ್ 3 ಸಿಂಬಲ್ ಇರೋದು. ಒಂದು ಗ್ರೇಟರು, ಒಂದು ಲೆಸ್ಸರು, ಒಂದು ಈಕ್ವಲ್. ಈ 3 ಸಿಂಬಲ್ ಡೆಫಿನೆಟ್ ಅಂತ ಬರುತ್ತೆ. ಅಂದ್ರೆ ಎ ಇಸ್ ಗ್ರೇಟರ್ ದ್ಯಾನ್ ಬಿ ಅಂತ ಕೊಟ್ರೆ ಡೆಫಿನೆಟ್ ಆಗಿ ಎ ಬಿಗಿಂತ ಜಾಸ್ತಿ ಇದೆ ಅಂತ. ಸೊ ಅದು ಡೆಫಿನೆಟ್. ಇನ್ನ ಇಂಡೆಫಿನೆಟ್ ಸಿಂಬಲ್ ಅಂತ ಬರುತ್ತೆ. ಅಂದ್ರೆ ಈಗ ಗ್ರೇಟರ್ ಅಲ್ವಾ, ಇದು ಲೆಸರ್ ದನ್, ಇವೆರಡರ ಜೊತೆ ಈಕ್ವಲ್ ಅನ್ನೋ ಸಿಂಬಲ್ ಇದ್ರೆ ಅದು ಇಂಡೆಫಿನೆಟ್. ಹೇಳಕ್ಕಾಗಲ್ಲ. ಎ ಇಸ್ ಗ್ರೇಟರ್ ದ್ಯಾನ್ ಬಿ ಅಂತ ಕೊಟ್ರೆ ಎ ಬಿಗೆ ಈಕ್ವಲ್ ಕೂಡ ಇರ್ಬೋದು, ಎ ಬಿಗಿಂತ ಗ್ರೇಟರ್ ಕೂಡ ಇರ್ಬೋದು. ಸೊ ಜಸ್ಟ್ ಲೈಕ್ ಸಿಲೋಗಿಸಮ್ ಆ ತರ. ಈಗ ನೋಡೋಣ. ಅಂಡ್ ಇಂಟರ್ಲಿಂಕ್ ಮಾಡ್ಕೊಂಡು ಹೋಗ್ಬೋದು ಸಿಲೋಗಿಸಮ್. ನಾನು ರೂಲ್ಸ್ ಹೇಳ್ತೀನಲ್ಲ ಅವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಇಂಟರ್ಲಿಂಕ್ ಮಾಡ್ಕೋಬಹುದು ಅಂತ. ಸೊ ಇಂಪಾರ್ಟೆಂಟ್ ಸಿಂಬಲ್ ಕನ್ವರ್ಷನ್ ಅಂತ ಇದೆ ನೋಡಿ. ಸೊ ಫಾರ್ ಸಪೋಸ್ ನಿಮಗೆ ಗ್ರೇಟರ್ ದೆನ್ ಅಂತ ಕೊಟ್ರೆ ಅದು ಲೆಸರ್ ದೆನ್ ಆರ್ ಈಕ್ವಲ್ ಆಗಿರಲ್ಲ ಅಂತ ಅರ್ಥ. ಸೊ ಇದು ಈಗ ಲೆಸರ್ ದೆನ್ ಅಂತ ಕೊಟ್ಟರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಆಗಿರಲ್ಲ ಅಂತ ಅರ್ಥ. ಅಂಡ್ ಇಲ್ಲಿ ನೋಡಿ ಈಕ್ವಲ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಅದು ಲೆಸರ್ ಆಗಿರಲ್ಲ, ಗ್ರೇಟರ್ ಆಗಿರಲ್ಲ, ಈಕ್ವಲ್ ಆಗಿರುತ್ತೆ ಅಂತ ಅರ್ಥ. ಸೊ ಇದು ಸಿಂಬಲ್ ಕನ್ವರ್ಷನ್. ಇದನ್ನ ನೋಡ್ಕೊಳ್ಳಿ. ಪ್ರಿಲಿಮ್ಸ್ ಅಲ್ಲಿ ಈ ತರ ಕೇಳಲ್ಲ, ಟ್ರಿಕ್ ಆಗಿ. ಮೇ ಬಿ ಮೇನ್ಸ್ ಅಲ್ಲಿ ಕೇಳ್ತಾರೇನೋ, ಬಟ್ ಪ್ರಿಲಿಮ್ಸ್ ಅಲ್ಲಿ ಕೇಳಲ್ಲ. ಝೂಮ್ ಔಟ್ ಆಯ್ತಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರಿಸಲ್ಟ್. ಅಂದ್ರೆ ನೀವು ಏನ್ ಮಾಡಿದ್ರೆ ಯಾವ ರಿಸಲ್ಟ್ ಬರುತ್ತೆ ಅಂದ್ರೆ ಈಗ ಕಂಪೇರ್ ಮಾಡ್ತಿರಲ್ಲ, ಸೊ ಅದರಲ್ಲಿ ರಿಸಲ್ಟ್ ಹೇಗಿತ್ತು ಬರುತ್ತೆ ಅಂತ ನೋಡಿ. ಗ್ರೇಟರ್ ಅಂತ ರಿಸಲ್ಟ್ ಬರೋದು ಈ 3 ಕಂಡೀಷನ್ ಅಲ್ಲಿ ಮಾತ್ರ. ಗ್ರೇಟರ್ ಅಂತ, ಗ್ರೇಟರ್ ಈಕ್ವಲ್ ಇದ್ರೆ ಗ್ರೇಟರ್ ಬರುತ್ತೆ. ಅಂಡ್ ಗ್ರೇಟರ್ ಇದ್ರೆ ಗ್ರೇಟರ್ ಬರುತ್ತೆ. ಗ್ರೇಟರ್ ದ್ಯಾನ್ ಈಕ್ವಲ್ ಇದ್ರೆ ಗ್ರೇಟರ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಎ ಇಸ್ ಗ್ರೇಟರ್ ದ್ಯಾನ್ ಬಿ ಇಸ್ ಗ್ರೇಟರ್ ದ್ಯಾನ್ ಸಿ ಅಂತ ಬಂದ್ರೆ ಎ ಇಸ್ ಗ್ರೇಟರ್ ದ್ಯಾನ್ ಸಿ ಅನ್ನೋದು ವ್ಯಾಲಿಡ್. ಸೊ ಗ್ರೇಟರ್ ಸಿಂಬಲ್. ಸೊ ಎ ಇಸ್ ಗ್ರೇಟರ್ ದ್ಯಾನ್ ಬಿ ಇಸ್ ಗ್ರೇಟರ್ ದ್ಯಾನ್ ಸಿ ಅಂತ ಕೊಟ್ರೆ ಎ ಬಿಗಿಂತ ಜಾಸ್ತಿ ಇದೆ, ಬಿ ಸಿ ಗಿಂತ ಜಾಸ್ತಿ ಇದೆ ಅಂದ್ರೆ ಸೊ ಎ ಬಿಗಿಂತ ಜಾಸ್ತಿ ಇರೋದ್ರಿಂದ ಎ ಸಿ ಗಿಂತ ಜಾಸ್ತಿ ಇರುತ್ತೆ ಅಂತ. ಅಥವಾ ಎ ಇಸ್ ಗ್ರೇಟರ್ ದ್ಯಾನ್ ಬಿ ಇಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಸಿ ಅಂತ ಕೊಟ್ರೆ ಈಗಲೂ ಕೂಡ ಎ ಇಸ್ ಗ್ರೇಟರ್ ದ್ಯಾನ್ ಸಿ ಅಂತ ಇರೋದ್ರಿಂದ. ಅಂಡ್ ಇವೆರಡು ಎಕ್ಸ್ಚೇಂಜ್ ಆದ್ರೂ ಕೂಡ ಎ ಇಸ್ ಗ್ರೇಟರ್ ದ್ಯಾನ್ ಸಿ ಅಂತ ಇರುತ್ತೆ ಅಂತ. ಸೊ ಈ ಕಂಡೀಷನ್ ಅಲ್ಲಿ ಗ್ರೇಟರ್ ಬರುತ್ತೆ. ಅದೇ ತರ ಲೆಸರ್ ಕೂಡ ಈ 3 ಕಂಡೀಷನ್ ಅಲ್ಲಿ. ಅಂಡ್ ಇದು ಎಕ್ಸ್ಚೇಂಜ್ ಆಗ್ಬೋದು, ಎಕ್ಸ್ಚೇಂಜ್ ಆದ್ರೂ ಇದು ಲೆಸರ್ ಬರುತ್ತೆ. ತೋರಿಸ್ತೀನಿ. ಎ ಇಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಬಿ, ಗ್ರೇಟರ್ ದ್ಯಾನ್ ಈಕ್ವಲ್ ಟು ಸಿ. ಸೊ ಎ ಇಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಬಿ ಅಂತಂದ್ರೆ ಬಿ ಆಬ್ವಿಯಸ್ಲಿ ಸಿ ಅಂತಂದ್ರೆ ಎ ಬಿಗೆ ಈಕ್ವಲ್ ಆದ್ರೂ ಸಿ ಗ್ರೇಟರ್ ಆಗಿರುತ್ತೆ. ಎ ಬಿಗೆ ಗ್ರೇಟರ್ ಆದ್ರೆ ಆಬ್ವಿಯಸ್ಲಿ ಸಿಗೆ ಗ್ರೇಟರ್ ಆಗುತ್ತೆ. ಸೊ ಎ ಇಸ್ ಗ್ರೇಟರ್ ದ್ಯಾನ್ ಸಿ, ಇದರಲ್ಲೂ ಕರೆಕ್ಟ್ ಆಗುತ್ತೆ. ಸೊ ಇದಿಷ್ಟು ಬೇಸಿಕ್.
ಇದನ್ನ ನೆನ್ಪಿಟ್ಕೊಳ್ಳೋಕೆ ಅಂತ ಒಂದು ಟ್ರಿಕ್ ಇದೆ. ಸೊ ಅದನ್ನ ನಾನು ಟ್ರಿಕ್ ನಲ್ಲಿ ಹೇಳ್ತೀನಿ ಲಾಸ್ಟಿಗೆ, ಅಂದ್ರೆ ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಆಮೇಲೆ ಟ್ರಿಕ್ಗೆ ಹೋಗೋಣ ಅಂತ. ಸೀದಾ ಟ್ರಿಕ್ ಏನಕ್ಕೆ ಅಂತ. ಸೊ ಈಗ CND ಆನ್ಸರ್ಗಳು ಯಾವಾಗ ಬರುತ್ತೆ ಅಂದ್ರೆ ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಟ್ರಾಫಿಕ್ ನೆನಪಿಸ್ಕೊಳ್ಳಿ. ಸೊ ಇದು ರೋಡು, A is greater than B is less than C. ಸೊ ಈ ಕಡೆ ಹೋಗ್ತಿರೋರು ಇದೇ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು, ಆಪೋಸಿಟ್ ಬಂದ್ರೆ ಅದು ರಾಂಗು. ಈ ಕಡೆಯಿಂದ ಹೋಗ್ತಿರೋನು ಈಗ C ಈ ಕಡೆ ಹೋಗ್ತಿದ್ರೆ ಇದೇ ಡೈರೆಕ್ಷನ್ ಇರಬೇಕು. ಸೊ ಈಗ ಆಪೋಸಿಟ್ ಬಂದ ಇವನು, ಸೊ ಇದು ರಾಂಗು. ಅಂದ್ರೆ A is greater than C ಅಂತ ಕೊಟ್ರೆ ರಾಂಗು, C is greater than A ಅಂತ ಕೊಟ್ಟರು ರಾಂಗು. ಯಾಕೆ ಅಂತ ಅಂದ್ರೆ ಈ ಡೈರೆಕ್ಷನ್ ಹೋಗ್ತಿದ್ರೆ ಆಪೋಸಿಟ್ ಡೈರೆಕ್ಷನ್ ಬಂದ್ರೆ ರಾಂಗು, ಈ ಡೈರೆಕ್ಷನ್ ಅಲ್ಲಿ ನೀವು ನೋಡ್ತಿದ್ರೆ ಆಪೋಸಿಟ್ ಡೈರೆಕ್ಷನ್ ಬಂದ್ರೆ ರಾಂಗು. ಏನ್ ನಾನು ಹೇಳ್ತಿರೋದು ಏನು ಅಂದ್ರೆ, ನೀವು ಈ ತರ ನೋಡ್ತಿದ್ದೀರಾ ಅಂದ್ರೆ ಎಷ್ಟೇ ಲೈನ್ ಇರ್ಲಿ ಈ ತರ ಒಂದೇ ಡೈರೆಕ್ಷನ್ ಇರಬೇಕು, ಮೂತಿ ಮುಂದೆ ಹಿಂಗೆ ಇರಬೇಕು. ಆಪೋಸಿಟ್ ಅಲ್ಲಿ ಏನ್ ಬಂದ್ರು ಅದು ರಾಂಗ್ ಆಗಿರುತ್ತೆ ಅಂತ. ಅಥವಾ ಐದರ್ ಕೇಸ್ ಯಾವಾಗ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಐದರ್ ಕೇಸಲ್ಲಿ ಎರಡು ಇದೆ, ಕೇಸ್ 1 ಕೇಸ್ 2 ಅಂತ ಇದೆ. ಸೊ ಅದನ್ನ ನೆಕ್ಸ್ಟ್ ಹೇಳ್ತೀನಿ, ಫಸ್ಟ್ ರೂಲ್ಸ್ ಹೇಳ್ತೀನಿ ನೋಡಿ. CNDನೇ ಆಗಿರ್ಬೇಕು ಅಂತಲ್ಲ, CND ಅಥವಾ ಐದರ್ ಕೇಸ್ ಎರಡರಲ್ಲಿ ಒಂದಾಗಿರುತ್ತೆ. ಸೊ ಐದರ್ ಕೇಸಿಗೆ ರೂಲ್ಸು ಇಷ್ಟು ರೂಲ್ಸು ಸ್ಯಾಟಿಸ್ಫೈ ಆದ್ರೆ ಅದು ಐದರ್ ಕೇಸ್ ಆಗಿರುತ್ತೆ ಅಂತ ನೋಡಿ. ಬೋತ್ ದ ಎಲಿಮೆಂಟ್ ಆಫ್ ದ ಗಿವನ್ ಕ್ಲೋಷನ್ ಮಸ್ಟ್ ಬಿ ಸೇಮ್. ಸೊ ನಾನು ಫಸ್ಟ್ ಸೆಕೆಂಡ್ ಎಕ್ಸಾಂಪಲ್ ಇದೆ ತಗೋತೀನಿ ನೋಡಿ. A is greater than B is less than C ಅಂತ ಕೊಟ್ಬಿಟ್ಟು ಅವನು ಫಸ್ಟ್ ಕನ್ಕ್ಲೂಷನ್ ಅಲ್ಲಿ A is greater than ಅಂತ C ಕೊಟ್ಟು, ಸೆಕೆಂಡ್ ಕನ್ಕ್ಲೂಷನ್ ಅಲ್ಲಿ A is less than C ಅಂತ ಕೊಟ್ರೆ ನೋಡಿ ಎರಡು ಎಲಿಮೆಂಟ್ ಸೇಮ್ ಇದೆಯಾ. ಸೊ ಫಸ್ಟ್ ರೀಸನ್ ಟಿಕ್ ಆಯ್ತು. ಓಕೆ, ಫಸ್ಟ್ ರೀಸನ್ ಸಿಕ್ತು, ಫಸ್ಟ್ ರೂಲ್ ಸ್ಯಾಟಿಸ್ಫೈ ಆಯ್ತು. ನೆಕ್ಸ್ಟ್ ನೋಡೋಣ, ಬೋತ್ ದ ಕನ್ಕ್ಲೂಷನ್ ಮಸ್ಟ್ ಬಿ ರಾಂಗ್ ಇಂಡಿವಿಜುವಲಿ. ಸೊ ಬೋತ್ ಇಂಡಿವಿಜುವಲ್ ರಾಂಗ್ ಇದೆ ನೋಡಿ. A is greater than C ಇದೆ. ಈ ಗ್ರೇಟರ್ ಈ ಕಡೆ ಹೋಗ್ತಿದ್ದೀನಿ, ಸೊ ಆಪೋಸಿಟ್ ಬಂದ, ಸೊ ರಾಂಗ್ ಇದೆ, ರಾಂಗು. ಸೊ ಈಗ A is less than C ಇದೆ. ನನ್ನ ಸಜೆಷನ್ ಏನು ಅಂದ್ರೆ ಇದೊಂದು ನೆನ್ಪಿಟ್ಕೊಳ್ಳಿ, ಇದು ಬರ್ದಿಲ್ಲ ಇಲ್ಲಿ. ಯಾವಾಗ್ಲೂ ಓದ್ಬೇಕಿದ್ರೆ A is less than ಅಂತ ಓದ್ಕೊಬೇಡಿ, C is greater than ಅಂತ ನೋಡ್ಕೊಳ್ಳಿ. ಇಲ್ಲ ಅಂದ್ರೆ ನೀವು ಹೆಂಗ್ ಪ್ರಾಕ್ಟೀಸ್ ಮಾಡಿದ್ರೆ ಹಂಗೆ ಇದನ್ನು ಅಷ್ಟೇ. A is greater than C ಅಂತ ಅಂದ್ರೆ ನೀವು ಲೆಸ್ ದ್ಯಾನ್ ಅಂತ ಕಂಫರ್ಟಬಲ್ ಇದ್ರೆ C is less than ಅಂತ A ಅಂತ ಓದ್ಕೊಳ್ಳಿ. ನಾನು ಗ್ರೇಟರ್ ಕಂಫರ್ಟಬಲ್ ಇದ್ದೀನಿ, ನಾನು ಗ್ರೇಟರ್ ಗಂತೆ ಕಂಫರ್ಟಬಲ್ ಇದ್ದೀನಿ. ಸೊ ನಾನು ಹೇಗೆ ಬಂದ್ರು ನಾನು ಇದನ್ನ ಹಿಂಗ್ ಸಿಂಬಲ್ ಇದೆಯಲ್ಲ, ಇದ್ರ ಅರ್ಥ A less than C ಅಂದ್ರೆ C greater than A ಅಂತ. ಸೊ ನಾನು ಹೇಗೆ ಓದ್ಕೋತೀನಿ ಅಂದ್ರೆ ಈ ಕಡೆಯಿಂದ ಓದ್ಕೋತೀನಿ, C is greater than A ಅಂತ. C is greater than A. ಸೊ ಆಪೋಸಿಟ್ ಇವನ್ ಬಂದ, ಹಿಂಗ್ ಹೋಗ್ತಿದ್ದೀನಿ, ಆಪೋಸಿಟ್ ಬಂದ, ಸೊ ಇದು ರಾಂಗ್. ಸೊ ಸೆಕೆಂಡ್ ಕ್ರೈಟೀರಿಯಾ ಟಿಕ್ ಆಯ್ತು. ಸೊ ಥರ್ಡ್ ರೂಲ್ ನೋಡೋಣ. ಕಲೆಕ್ಟಿವ್ಲಿ ಬೋತ್ ದ ಕನ್ಕ್ಲೂಷನ್ ಶುಡ್ ಬಿ ಸ್ಯಾಟಿಸ್ಫೈ ದ ಗಿವನ್ ಸ್ಟೇಟ್ಮೆಂಟ್. ಕಲೆಕ್ಟಿವ್ಲಿ ಸ್ಯಾಟಿಸ್ಫೈ ಆಗುತ್ತಾ? ಕಲೆಕ್ಟಿವ್ಲಿ ಸ್ಯಾಟಿಸ್ಫೈ ಆಗಬೇಕು ಅಂದ್ರೆ ಇನ್ನೊಂದು ಸಿಂಬಲ್ ಇರಬೇಕು, ಈಕ್ವಲ್ ಅನ್ನೋದು. ಸೊ ಇವಾಗ ಇದರ ಕೇಸ್ ಆಗುತ್ತೆ. ಈಕ್ವಲ್ ಇಲ್ಲಾದ್ರೂ ಇರ್ಬೋದು, ಈಕ್ವಲ್ ಇಲ್ಲಾದ್ರೂ ಇರ್ಬೋದು. ಇನ್ನೊಂದೇನು ಅಂದ್ರೆ ಇಲ್ಲೇ ಬರ್ದಿದ್ದೀನಿ ನೋಡಿ, ಆಲ್ 3 ಪಾಸಿಬಲ್ ಸಿಂಬಲ್ ಶುಡ್ ಬಿ ಇನ್ ಟು ಕನ್ಕ್ಲೂಷನ್. ಏನು ಅಂತಂದ್ರೆ ಗ್ರೇಟರ್ ಇರಬೇಕು, ಲೆಸರ್ ಇರಬೇಕು, ಈಕ್ವಲ್ ಇರಬೇಕು. ಈ ಮೂರೂ ಸಿಂಬಲ್ಗಳು ಎರಡು ಕನ್ಕ್ಲೂಷನ್ ಇದ್ರೆ ಅದು ಐದರ್ ಆರ್ ಕೇಸ್ ಆಗುತ್ತೆ. ಗೊತ್ತಾಯ್ತು ಅನ್ಕೋತೀನಿ. ಇದರಲ್ಲಿ ಕೇಸ್ 1 ಕೇಸ್ 2 ಅಂತ ಇದೆ, ಎಲ್ಲೋಯ್ತು. ಸೊ ಕೇಸ್ 1 ಕೇಸ್ 2 ನೋಡಿ. ಕೇಸ್ 1 ಮೂರು ಸಿಂಬಲ್ ಇಲ್ಲ ಅಂತಂದ್ರೂ ಆಗುತ್ತೆ. ಯಾವಾಗ? ಈ ಸ್ಟೇಟ್ಮೆಂಟ್ ನೋಡಿ, A is greater than equal to B equal to C. ಸೊ ಫಸ್ಟ್ ಕನ್ಕ್ಲೂಷನ್ ಏನಿದೆ, A is greater than C. ಸೆಕೆಂಡ್ ಕನ್ಕ್ಲೂಷನ್ ಏನಿದೆ, A is equal to C. ಸೊ ಇದೇನಕ್ಕೆ ಐದರ್ ಆರ್ ಕೇಸ್ ಆಗುತ್ತೆ ಅಂತ ಹೇಳ್ತೀನಿ. A is greater than B ಅಂತ ಕೊಟ್ಟಿದ್ದೇನೆ. ಫಾರ್ ಸಪೋಸ್ ನಾನು ಫಸ್ಟ್ ಕಂಡೀಷನ್ ಅಲ್ಲಿ A is greater than B ಅಂತ ತಗೋತೀನಿ. ಸೆಕೆಂಡ್ ಪಾಸಿಬಿಲಿಟಿ A is equal to B ಅಂತ ತಗೋತೀನಿ. ಸೊ ಈಗ ನೋಡಿ, ಇದ್ರ ಪ್ರಕಾರ A is greater than C ಕರೆಕ್ಟು, ಇದ್ರ ಪ್ರಕಾರ A is equal to C ಕರೆಕ್ಟು. ಸೊ ಇದೆರಡು ಐದರ್ ಆರ್ ಕೇಸ್ ಆಗುತ್ತೆ. ಇದರಲ್ಲಿ 3 ಸಿಂಬಲ್ಸ್ ಅವಶ್ಯಕತೆ ಇಲ್ಲ. ಆಪೋಸಿಟ್ ನೀವು ಕಂಪೇರ್ ಮಾಡಬೇಕಿದ್ರೆ ಆಪೋಸಿಟ್ ಯಾರು ಇಲ್ಲ ಅಂತಂದ್ರೆ, ಆಪೋಸಿಟ್ ಸಿಂಬಲ್ ಈ ತರ ಬರಲಿಲ್ಲ ಅಂತಂದ್ರೆ ಆ ಪರಿಸ್ಥಿತಿಲಿ ಈಕ್ವಲ್ ಇದ್ದು ಎರಡು ಸಿಂಬಲ್ ಇದ್ರೆ ಅದು ಐದರ್ ಆರ್ ಕೇಸ್ ಬರುತ್ತೆ. ಸೊ ಇದು ನೆನ್ಪಿಟ್ಕೊಳ್ಳಿ. 3 ಸಿಂಬಲ್ ಇಲ್ಲ ಅಂತ ಅಂದ್ಬಿಟ್ಟು ರಾಂಗ್ ಹಾಕಕ್ ಹೋಗ್ಬೇಡಿ. ಸಿಂಬಲ್ ಆಪೋಸಿಟ್ ಈ ಮೂರನ್ನ ನೋಡ್ತಿದ್ದೀರಾ ಅಂತಂದ್ರೆ ಆಪೋಸಿಟ್ ಇಲ್ಲ ಅಂತ ಅಂದ್ರೆ ಯಾರು ಎರಡು ಸಿಂಬಲ್ ಇದ್ರೂ ನಡೆಯುತ್ತೆ. ಆ ಎರಡು ಸಿಂಬಲ್ ಅಲ್ಲಿ ಒಂದು ಮಸ್ಟ್ ಅಂಡ್ ಶುಡ್ ಈಕ್ವಲ್ ಆಗಿರ್ಬೇಕು. ಈಗ A is greater than B less than C ಅಂದ್ರೆ ಒಂದರಲ್ಲಿ A is C ಕೊಟ್ಟು ಒಂದರಲ್ಲಿ A is less than C ಕೊಟ್ರೆ ಇದು ಎರಡು ಸಿಂಬಲ್ ಇದೆ, ಅವ್ರು ಎರಡು ಸಿಂಬಲ್ ಅಂತ ಹೇಳಿದ್ರು. ಸೊ ಇದು ಐದರ್ ಆರ್ ಕೇಸ್ ಆಗುತ್ತೆ. ಅಲ್ಲ, ಒಂದು ಸಿಂಬಲ್ ಈಕ್ವಲ್ ಇರಬೇಕು, ಒಂದು ಸಿಂಬಲ್ ಈಕ್ವಲ್ ಇರಲೇಬೇಕು, ಆವಾಗ ಐದರ್ ಆರ್ ಕೇಸ್ ಆಗುತ್ತೆ. ಸೊ ಈಗ ಕೇಸ್ 2 ಇದು ಯೂಶಲಿ ಜಾಸ್ತಿ ಯೂಸ್ ಆಗೋಂಥ ಕೇಸು. ಇದರಲ್ಲಿ ಅದೇ ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಅದೇ A is greater than B less than C. ಸೊ ಕನ್ಕ್ಲೂಷನ್ ಫಸ್ಟ್ ಏನು ಕೊಟ್ಟಿದ್ದಾನೆ, A is greater than C ಅಂತ ಕೊಟ್ಟಿದ್ದಾನೆ. ಅಂಡ್ ಸೆಕೆಂಡ್ ಅವನು A is less than or equal to C ಅಂತ ಕೊಟ್ಟಿದ್ದಾನೆ. ಸೊ ಮೂರು ಸಿಂಬಲ್ಸ್ ಇದೆಯಾ, ಗ್ರೇಟರ್ ದ್ಯಾನ್ ಇದೆ, ಲೆಸ್ ದ್ಯಾನ್ ಇದೆ, ಈಕ್ವಲ್ ಇದೆ. ಸೊ ಮೂರು ಸಿಂಬಲ್ ಇದೆ, ಟಿಕ್. A is greater than C, ಸೇಮ್ ಎಲಿಮೆಂಟ್ ಇದೆ, A C C. ಸೊ ಇದು ಟಿಕ್. ಸೊ ಇವಾಗ ನೋಡಿ, A is greater than C ಕರೆಕ್ಟಾ? ಹಂಗೆ ನೋಡಿದ್ರೆ A is greater than C ಕರೆಕ್ಟ್ ಆಗುತ್ತಾ? A is greater than C. ಸೊ ಆಪೋಸಿಟ್ ಬಂದ, ಸೊ ತಪ್ಪು.
ಸೊ ಈಗ ಸಿ ಇಸ್ ಗ್ರೇಟರ್ ನಾನು ಹೇಳಿದೆ, ಫಸ್ಟ್ ಗ್ರೇಟರ್ ಅಂತ ಇದ್ರೆ ಗ್ರೇಟರ್ ತರ ಓದ್ಕೊಳ್ಳಿ, ನಾನು ಗ್ರೇಟರ್ ತರ ಓದ್ಕೋತೀನಿ. ಸಿ ಇಸ್ ಗ್ರೇಟರ್ ದನ್ ಈಕ್ವಲ್ ಟು ಎ ಅಂತ ಇದೆ, ಸಿ ಇಸ್ ಗ್ರೇಟರ್ ದನ್ ಈಕ್ವಲ್ ಟು ಎ ಆಗುತ್ತಾ, ಆಪೋಸಿಟ್ ಬಂದಿದ್ದೇನೆ, ಗ್ರೇಟರ್ ದನ್ ಈಕ್ವಲ್ ಏನು ಹೇಳಕ್ಕಾಗಲ್ಲ, ಸೊ ಇದು ರಾಂಗು. ಸೊ 3 ಸಿಂಬಲ್ ಇದೆ, 2 ರಾಂಗ್ ಇದೆ, ಸೇಮ್ ಎಲಿಮೆಂಟ್ ಇದೆ, ಸೊ ಐದರ್ ಆರ್ ಕೇಸ್. ಸೊ ಇಷ್ಟೇ ಸಿಂಪಲ್ ಇರೋದು, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇನ್ನು ಬೇಗ ಮಾಡ್ತೀರಾ. ಸೊ ಇದ್ರಲ್ಲೂ ಇನ್ನೊಂದು ಹೇಳ್ತೀನಿ, ಫಾರ್ ಸಪೋಸ್ ಎ ಇಸ್ ಗ್ರೇಟರ್ ದನ್ ಬಿ ಲೆಸ್ ದನ್ ಸಿ ಈಕ್ವಲ್ ಡಿ ಅಂತ ಕೊಟ್ಟರೆ, ಕ್ವಶನ್ ಅಲ್ಲಿ ಎ ಇಸ್ ಗ್ರೇಟರ್ ದನ್ ಸಿ ಅಂತ ಕೊಟ್ಟು, ಇನ್ನೊಂದು ಅಂದರೆ ಕನ್ಕ್ಲೂಷನ್ 1, ಇದು ಕನ್ಕ್ಲೂಷನ್ 2, ಎ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು ಡಿ ಅಂತ ಕೊಟ್ಟರೆ, ಸೇಮ್ ಎಲಿಮೆಂಟ್ ಇಲ್ವಲ್ಲ ಅಂತ ರಾಂಗ್ ಆಗಕ್ಕೆ ಹೋಗಬೇಡಿ, ಇನ್ನೊಂದ್ಸಲ ಚೆಕ್ ಮಾಡಿ. ಇಲ್ಲಿ ಎಲಿಮೆಂಟ್ ಕೊಟ್ಟಿದ್ದೀನಲ್ಲ, ಇ ಸಿ ಇದು ಡಿ ಸಿ ಆಗ್ಬೋದಾ, ಡಿಗೆ ಸಿ ಈಕ್ವಲ್ ಅಂತ ಎಲ್ಲಾದ್ರೂ ಇದೆಯಾ, ಇಷ್ಟುದ್ದ ಲೈನ್ ಕೊಟ್ಟಿರ್ತಾನೆ, ಡಿ ಈಕ್ವಲ್ ಸಿ ಎಲ್ಲಿದೆ ಇದೆಯಾ ಅಂತ ನೋಡಿ ಈಕ್ವಲ್ ಸಿ ಅಂತ ಇದೆ. ಸೊ ಈ ಡಿ ಪ್ಲೇಸಿಗೆ ನೀವು ಕಾಟ್ ಮಾಡ್ಬಿಟ್ಟು ಸಿ ಅಂತ ಬರಿಬೋದು. ಇವಾಗ ಐದರ್ ಆರ್ ಕೇಸ್ ಆಗುತ್ತೆ. ಸೊ ಈ ತರ ಕೊಟ್ಟರು ಐದರ್ ಆರ್ ಕೇಸು ಯಾವಾಗ ಎಲಿಮೆಂಟು ಈಕ್ವಲ್ ಇದ್ದಾಗ, ಗೊತ್ತಾಯ್ತು ಅನ್ಕೋತೀನಿ. ಸೊ ಇದು ಇಷ್ಟೇ ಬರೋದು, ಇಷ್ಟೇ ಟೈಪ್ ಐದರ್ ಆರ್ ಕೇಸಲ್ಲಿ, ಇನ್ನೇನು ಬರಲ್ಲ. ಸೊ ಇವಾಗ ಟ್ರಿಕ್ ಅಂತ ಹೇಳಿದ್ನಲ್ಲ, ಸೊ ಆ ಟ್ರಿಕ್ ನೋಡಿ, ಮ್ಯಾಜಿಕ್ ಬಾಕ್ಸ್ ಅಂತ ಇದು. ಸೊ ಈ 2 ಬಂದ್ರೆ ಇದನ್ನ ಬಾಕ್ಸ್ ನೀವು ಅಂದ್ರೆ ಏನೋ ಅಂತಾರಲ್ಲ, ಒಂಥರ ಗಂಟ್ವಾಟ ಮಾಡ್ತಿರೋ ಅಥವಾ ನಿಮ್ ಬೆಂಚ್ ಹತ್ರ ಎಲ್ಲಾರು ಪೇಸ್ಟ್ ಮಾಡ್ಕೊಳ್ಳಿ. ಇದು ನಿಮಗೆ ಸ್ಟಾರ್ಟಿಂಗ್ ಒಂದ್ 2-3 ದಿನ ಕಷ್ಟ ಅನ್ನಿಸ್ಬೋದು ನೆನ್ಪಿಟ್ಕೊಳ್ಳೋಕೆ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ. ಸೊ ಇದಿಷ್ಟೇ ಸಿಂಬಲ್. ಸೊ ನೋಡಿ ಹೇಳ್ತೀನಿ, ಈ 2 ಸಿಂಬಲ್ ಕಂಪೇರ್ ಮಾಡ್ತಿದ್ರೆ ನಿಮಗೆ ರಿಸಲ್ಟು ಗ್ರೇಟರ್ ಅಂದ್ರೆ ಅದು ಟ್ರೂ, ಅಂದ್ರೆ ಡೆಫಿನೆಟ್ ಟ್ರೂ ಅಂತ ಹಾಕ್ಬೋದು ನೀವು, ಅಂದ್ರೆ ಕನ್ಕ್ಲೂಷನ್ ಫಾಲೋಸ್. ಇದೆರಡನ್ನ ಕಂಪೇರ್ ಮಾಡ್ತಿದ್ರೆ ರಿಸಲ್ಟು ಲೆಸ್ ದ್ಯಾನ್ ಬಂದ್ರೆ ಅದು ಕನ್ಕ್ಲೂಷನ್ ಫಾಲೋಸ್. ಇದೆರಡು ಕಂಪೇರ್ ಮಾಡ್ತಿದ್ರೆ, ಇವಾಗ ಇದೆರಡು ಕಂಪೇರ್ ಮಾಡ್ತಿದ್ರು ಲೆಸ್ ದ್ಯಾನ್ ಅಂತ ಬಂದ್ರೆ ಸೊಲ್ಯೂಷನ್ ಟ್ರೂ, ಇದೆರಡನ್ನೂ ಕಂಪೇರ್ ಮಾಡ್ತಿದ್ರು ಗ್ರೇಟರ್ ದ್ಯಾನ್ ಅಂತ ಬಂದ್ರೆ ಸೊಲ್ಯೂಷನ್ ಟ್ರೂ. ಆಯ್ತಾ? ಇದೆರಡು ಗೊತ್ತಾಯ್ತು ಅನ್ಕೋತೀನಿ. ಸೊ ಇಲ್ಲ ಅದನ್ನೇ ಬರ್ತಿರೋದು ನಾನು ನೋಡಿ, ಇದೆರಡನ್ನೂ ನೀವು ಕಂಪೇರ್ ಮಾಡ್ತಿದ್ರೆ ಇದೇ ಆನ್ಸರ್ ಬರುತ್ತೆ, ಇದೆರಡನ್ನೂ ಕಂಪೇರ್ ಮಾಡ್ತಿದ್ರೆ ಇದೇ ಆನ್ಸರ್ ಬರುತ್ತೆ, ಡೆಫಿನೆಟ್ ಆಗಿ ಫಾಲೋ ಮಾಡುತ್ತೆ. ಸೊ ಇದೆರಡನ್ನೂ ಕಂಪೇರ್ ಮಾಡ್ತಿದ್ರೆ ಲೆಸ್ಸರ್ ದ್ಯಾನೇ ಆನ್ಸರ್ ಬರುತ್ತೆ. ಸೊ ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಕಂಪೇರ್ ಮಾಡ್ತಾರೆ, ಲೆಸ್ಸರ್ ದ್ಯಾನೇ ಆನ್ಸರ್ ಬರುತ್ತೆ. ಇದು ಸಿಂಪಲ್ ಆಗಿ, ಇದು ಯಾವಾಗ ಯೂಸ್ ಆಗುತ್ತೆ ಅಂದ್ರೆ ನಿಮಗೆ ಕೋಡಲ್ಲಿ ಇನ್ಇಕ್ವಾಲಿಟಿ ಕೊಡ್ತಾರಲ್ಲ, ಈಗ ಡಾಲರು, ಇನ್ನೇನೇನು ಪರ್ಸೆಂಟೇಜು, ಹ್ಯಾಶ್ಟ್ಯಾಗು, ಈ ತರ ಸಿಂಬಲ್ ಕೊಟ್ಟಿದ್ದಾಗ ನಿಮಗೆ ಈ ಟೇಬಲ್ ನೆನಪಿದ್ರೆ ಆ ಸಿಂಬಲ್ ನೋಡಿದ ತಕ್ಷಣ ನೀವು ಟೇಬಲ್ ಮೇಲೆ ಹಾಕೋಬಿಡಿ. ಇಲ್ಲಿ ಗಟ್ಟ ಹಾಕೊಳ್ಳಿ, ಇಲ್ಲಿಗೆ ಅಂಡ ಹಾಕೊಳ್ಳಿ, ಇಲ್ಲಿಗೆ ಹ್ಯಾಶ್ಟ್ಯಾಗ್ ಹಾಕೊಳ್ಳಿ, ಇಲ್ಲಿ ಪರ್ಸೆಂಟೇಜ್ ಹಾಕೊಳ್ಳಿ, ಇಲ್ಲಿಗೆ ಸಿ ಅಂತ ಇರುತ್ತೆ ಆಲ್ಮೋಸ್ಟ್. ಸೊ ಈ ತರ ಹಾಕೊಂಡ್ಬಿಟ್ರೆ ಕೋಡೆಡ್ ಇನ್ಇಕ್ವಾಲಿಟೀಸ್ನ ನೀವು ಆರಾಮಾಗಿ ಸಾಲ್ವ್ ಮಾಡೋದು. ಯಾಕಂದ್ರೆ ನಿಮ್ಮ ಮೈಂಡಲ್ಲಿ ಗೊತ್ತು ಈ ಪ್ಲೇಸಲ್ಲಿ ಗ್ರೇಟರ್ ಇದೆ, ಸೊ ಈಕ್ವಲ್ ಇದೆ. ಸೊ ಇವೆರಡು ನಾವು ಏನಾದ್ರು ಕಂಪೇರ್ ಮಾಡಿದ್ರೆ ಸೊ ಆನ್ಸರ್ ಗ್ರೇಟರ್ ಬರುತ್ತೆ. ಸೊ ಇದಿಷ್ಟೇ ಟ್ರಿಕ್ಕು, ಇದೇ ಮ್ಯಾಜಿಕ್ ಬಾಕ್ಸ್. ಇದನ್ನ ಫಾಲೋ ಮಾಡಿ ಪಕ್ಕ ತುಂಬಾ ಈಸಿ ಆಗುತ್ತೆ ಇನ್ಇಕ್ವಾಲಿಟಿ ನಿಮಗೆ, ಇದನ್ನ ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ. ಸೊ ಅರ್ಥ ಆಯ್ತು ಅನ್ಕೋತೀನಿ ಮ್ಯಾಜಿಕ್ ಬಾಕ್ಸು. ಇನ್ನೊಂದ್ಸಲ ಹೇಳ್ತೀನಿ, ಇದು ಗ್ರೇಟರ್ ದ್ಯಾನ್ ಈಕ್ವಲ್ ಅಂತ ಬಂದ್ರೆ ಯಾವಾಗ್ಲೂ ಗ್ರೇಟರ್ ಅಂತ ಬಂದ್ರೆ ಅದರಲ್ಲಿ ಕನ್ಕ್ಲೂಷನ್ ಕರೆಕ್ಟ್ ಅಂತ. ಎರಡನ್ನ ಕಂಪೇರ್ ಮಾಡಿದ್ರೆ, ಇದೆರಡನ್ನ ಕಂಪೇರ್ ಮಾಡಿದ್ರೆ ಇದೆರಡನ್ನ ಕಂಪೇರ್ ಮಾಡಿದ್ರೆ ಗ್ರೇಟರು. ಲೆಸ್ಸರ್ ದ್ಯಾನ್ ಈಕ್ವಲ್ ಕಂಪೇರ್ ಮಾಡಿದ್ರೆ ಲೆಸ್ಸರ್ ದ್ಯಾನ್ ಈಕ್ವಲ್. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಅಂತ ಕಂಪೇರ್ ಮಾಡಿದ್ರೆ ಗ್ರೇಟರ್ ದ್ಯಾನ್ ಈಕ್ವಲ್ ಟ್ರೂ ಆಗುತ್ತೆ. ಯಾವುದು CND ಬರುತ್ತೆ ಅಂದ್ರೆ ಇದು, ಇಲ್ಲಿ ಈ ಕಂಡೀಷನ್, ಇದೆರಡು CND ಬರುತ್ತೆ. ಅಂಡ್ ಈ 3 CND ಬರುತ್ತೆ, ಈ 3 CND ಬರುತ್ತೆ. ಹೇಳಿದ್ನಲ್ಲ, ಆಪೋಸಿಟ್ ಡೈರೆಕ್ಷನ್ ಯಾವನ್ ಬಂದ್ರು ಮುಂದೆ ಅದು CND ಅಥವಾ ಐದರ್ ಆರ್ ಕೇಸಿಗೆ ಏನು ಕಂಡೀಷನ್ಸ್ ಅಂತ ಹೇಳಿದೀನಿ, 3 ಕಂಡೀಷನ್ಸ್ ಇದೆ. ಆ 3 ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಅದು ಐದರ್ ಆರ್. ಸೊ ಸಿಂಪಲ್ ಆಗಿ ಹೇಳಿದೀನಿ. ಕ್ವಶನ್ಸ್ ನೋಡೋಣ. ಕ್ವಶನ್ಸ್ ಎಲ್ಲೋಯ್ತು? ಕ್ವಶನ್ಸ್ ನೋಡಿ, ಇಲ್ಲೇ ಇದೆ. ಸೊ ಕ್ವಶನ್ಸ್ ನೋಡಿ, ಆರ್ ಇಸ್ ಗ್ರೇಟರ್ ದನ್ ಸಿ ಇದೆ ನೋಡಿ, ಆರ್ ಇಸ್ ಗ್ರೇಟರ್ ದನ್ ಝೆಡ್ ಇದೆ. ಸೊ ಝೆಡ್ ಇಸ್ ಗ್ರೇಟರ್ ದನ್ ಈಕ್ವಲ್ ಟು ಸಿ ಇದೆ. ಸೊ ಆರ್ ಇಸ್ ಗ್ರೇಟರ್ ದನ್ ಈಕ್ವಲ್ ಬಂತು ಇಲ್ಲಿ. ಸೊ ಏನ್ ಬಂತು ಇಲ್ಲಿ? ಗ್ರೇಟರ್ ದನ್ ಈಕ್ವಲ್ ಬಂತು. ನಾನು ಆಗ್ಲೇ ಹೇಳಿದೆ ಬಾಕ್ಸ್ ಅಲ್ಲಿ ಏನ್ ಆನ್ಸರ್ ಬಿಡ್ಬೇಕು, ಗ್ರೇಟರ್ ದನ್ ಬಂದ್ರೆ ಅದು ಕರೆಕ್ಟ್. ಸೊ ಈ ಕನ್ಕ್ಲೂಷನ್ ಕರೆಕ್ಟ್. ಸೊ ಈಗ ನಾನೇನ್ ಹೇಳಿದೆ, ಎಂ ಇಸ್ ಗ್ರೇಟರ್ ದನ್ ಎ ಅಂತ ಇದೆ. ಸೊ ಎಂ ಇಸ್ ಗ್ರೇಟರ್ ದನ್ ಎ, ಈ ತರ ಹೋಗ್ತಿದೀನಿ. ಆಪೋಸಿಟ್ ಬಂದ ಸೊ ರಾಂಗು. ಐದರ್ ಆರ್ ಕೇಸು ಯಾವ್ದು ಕನ್ಕ್ಲೂಷನ್ ಇಲ್ಲ, ಸೊ ಐದರ್ ಆರ್ ಕೇಸ್ ಆಗಲ್ಲ. ಸೊ ಇದನ್ನ ಇಲ್ಲಿ ಬರ್ದಿದ್ದೀನಿ ನೋಡಿ, ಈ ತರ ಬರ್ದಿದ್ದಾಗ ಇವ್ನು ಹಿಂಗ್ ಓದ್ತಿದ್ರೆ ಅಪೋಸಿಟ್ ಬಂದ ಅಂದ್ರೆ ರಾಂಗು, ಇವನು ಹಿಂಗ್ ಓದ್ತಿದ್ರೆ ಅಪೋಸಿಟ್ ಬಂತು ಅಂದ್ರೆ ರಾಂಗು. ಈ ಕಡೆ ಓದ್ತಿದ್ರೆ ಈ ಕಡೆನೆ ಹೋಗ್ಬೇಕು, ಈ ಕಡೆ ಹೋಗ್ತಿದ್ರೆ ಈ ಕಡೆನೆ ಹೋಗ್ಬೇಕು, ಅವಾಗ ಮಾತ್ರ ರೈಟ್. ಈಗ ಸೆಕೆಂಡ್ ಕ್ವಶನ್ ನೋಡಿ, ಎನ್ ಇಸ್ ಗ್ರೇಟರ್ ದನ್ ಸಿ ಅಂತ ಇದೆ. ಸೊ ಎನ್ ಈಕ್ವಲ್ ಟು ಪಿ, ಇಲ್ಲೇ ಇದೆಯಲ್ಲ ಡೈರೆಕ್ಟ್ ಆಗಿ, ಎನ್ ಇಸ್ ಗ್ರೇಟರ್ ದನ್ ಈಕ್ವಲ್. ಸೊ ಇವೆರಡರಲ್ಲಿ ಯಾವ್ದು ಬರುತ್ತೆ ಅಂದ್ರೆ ಮ್ಯಾಜಿಕ್ ಪ್ಯಾಕ್ಸ್ ಪ್ರಕಾರ ಗ್ರೇಟರ್ ದನ್ ಬಂದ್ರೆ ಕರೆಕ್ಟ್ ಅಂತ. ಸೊ ಗ್ರೇಟರ್ ದನ್ ಕರೆಕ್ಟ್.
ಸೊ ಎಲ್ ಈಸ್ ಗ್ರೇಟರ್ ದ್ಯಾನ್ ಎ ಅಂತಿದೆ. ಸೊ ಎಲ್ಲಿದೆ ಇಲ್ಲಿದೆ. ಸೊ ಎಲ್ಲಿಂದ ಎಗೆ ಹೋಗ್ಬೇಕು ನಾನು. ಎಲ್ಲಿಂದ ಎ ಹೋಗ್ಬೇಕಂದ್ರೆ ಇಲ್ಲಿ ಪಿಗೆ ಹೋಗ್ತೀನಿ. ಪಿ ಅಂಡ್ ಎನ್ ಅನ್ನು ಈಕ್ವಲ್ ಅಂತೆ. ಸೊ ಇಲ್ಲಿಗೆ ಹೋಗ್ತೀನಿ. ಸೊ ಎಲ್ ಈಸ್ ಗ್ರೇಟರ್ ದ್ಯಾನ್, ಇದನ್ನ ಆರಾಮ ಹೆಂಗ್ ಬರಿಬೋದು ಅಂದ್ರೆ ಎಲ್ ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಪಿ. ಸೊ ಪಿ ಅಂದ್ರೆ ಎನ್. ಸೊ ಎಲ್ ಭಾಗಕ್ಕೆ ಎನ್. ಸೊ ಎನ್ ಈಸ್ ಗ್ರೇಟರ್ ದ್ಯಾನ್ ಎ. ಏನು ಕೊಟ್ಟಿದ್ದಾನೆ? ಎಲ್ ಈಸ್ ಗ್ರೇಟರ್ ದ್ಯಾನ್ ಎ. ಸೊ ಗ್ರೇಟರ್ ದ್ಯಾನ್ ಈಕ್ವಲ್ ಗ್ರೇಟರ್. ಸೊ ಇದು ಕರೆಕ್ಟ್. ಗೊತ್ತಾಯ್ತು ಅನ್ಕೋತೀನಿ. ಮಾಡ್ತಾ ಮಾಡ್ತಾ ಬೇಗ ಪ್ರಾಕ್ಟೀಸ್ ಮಾಡ್ತೀರಾ. ಸೊ ಇದರ ಕೇಸ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸ್ವಲ್ಪ ಚೆನ್ನಾಗಿರೋ ಕ್ವಶನ್ ತಗೊಂಡಿದ್ದೀನಿ ನಾನು. ಇದು ಸ್ಟೇಟ್ಮೆಂಟ್. ಇಲ್ಲಿ ಏನ್ ಕೊಟ್ಟಿದ್ದಾನೆ? ಎ ಇಸ್ ಈಕ್ವಲ್ ಟು ಸಿ ಅಂತ ಕೊಟ್ಟಿದ್ದಾನೆ. ಎ ಇಸ್ ಈಕ್ವಲ್ ಟು ಸಿ ಆಗುತ್ತಾ? ಎ ಈಸ್ ನಾಟ್ ಈಕ್ವಲ್ ಟು ಬಿ ಅಂತೆ, ಬಿ ಈಕ್ವಲ್ ಟು ಸಿ ಅಂತೆ. ಸೊ ಎನ ಸಿ. ಸೊ ಅಲ್ಲಿ ಏನಾಯ್ತು? ಎ ಇಸ್ ನಾಟ್ ಈಕ್ವಲ್ ಟು ಬಿ, ಬಿ ಜಾಗಕ್ಕೆ ಸಿ ಬರಿಬಹುದು. ಸೊ ನಾಟ್ ಈಕ್ವಲ್ ಟು ಸಿ ಆಯ್ತು. ಸೊ ಇದು ಕನ್ಕ್ಲೂಷನ್ ತಪ್ಪು. ಇಂಡಿವಿಜುವಲ್ ಆಗಿ ನೋಡೋಣ, ಆಮೇಲೆ ಐದಾರು ಕೇಸ್ ಎಕ್ಸ್ ನೋಡ್ತೀವಿ. ಬಿ ಇಸ್ ನಾಟ್ ಈಕ್ವಲ್ ಟು ಇ ಅಂತೆ. ಸೊ ಬಿ ಸಿ ಈಕ್ವಲ್ ಟು ಸಿ. ಬಿ ಸಿ ಈಕ್ವಲ್ ಅಂದ್ರೆ ಇಲ್ಲಿ ಬಿ ಬರಿಬಹುದು. ಸೊ ಇಲ್ಲಿ ನೀವು ಬಿ ಬರೆದ್ರೆ ಇಲ್ಲಿ ಡಿ. ಬಿ ಡಿಗೆ ನಾಟ್ ಈಕ್ವಲ್, ಬಟ್ ಇಲ್ಲಿ ಗ್ರೇಟರ್ ಇದೆ. ಸೊ ನಾಟ್ ಈಕ್ವಲ್ ಅಂತ ಹೇಳಕ್ಕಾಗಲ್ಲ, ಇದು ತಪ್ಪು. ಸಿ ನಾಟ್ ಈಕ್ವಲ್ ಟು ಇನ, ಸಿ ನಾಟ್ ಈಕ್ವಲ್ ಟು ಡಿ ಅಂತ ಇದೆ, ಬಟ್ ಈಗೆ ಸಂಬಂಧ ಇಲ್ಲ ಸಿಗೂ ಈಗೂ. ಸೊ ಇದು ಇಂಡಿವಿಜುವಲ್ ಆಗಿ ತಪ್ಪು. ಸಿ ಇಸ್ ಈಕ್ವಲ್ ಟು ಇನ ಹೇಳ್ಬೋದಾ? ಸಿ ಇಸ್ ನಾಟ್ ಈಕ್ವಲ್ ಟು ಡಿ ಅಂತ ಅಂದ್ರೆ ಈಕ್ವಲ್ ಟು ಇ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಸಂಬಂಧನೇ ಇಲ್ಲ. ನಾಟ್ ಈಕ್ವಲ್ ಅಂತಂದ್ರೆ ನಾನು ಹೇಳಿದ್ದೇಳಿ ಲೆಸರ್ ದ್ಯಾನ್ ಅಥವಾ ಇದು ಎರಡು ಸಿಂಬಲ್ ಇದೆ ಇಲ್ಲಿ. ಸಿ ಈ ತರ ಇರೋದಲ್ಲಿ ಫಸ್ಟ್ ಹೇಳಿದ್ನಲ್ಲ ಸಿಂಬಲ್ ಕನ್ವರ್ಷನ್ ಅಲ್ಲಿ. ಸೊ ಈ ತರ ಅದು ಕಂಡೀಷನ್ ಇರೋದು. ಲೆಸರ್ ಆಗಿರ್ಬೋದು, ಗ್ರೇಟರ್ ಆಗಿರ್ಬೋದು. ಸೊ ಇದು ಇಂಡಿವಿಜುವಲ್ ಆಗಿ ಆಗಲ್ಲ. ಸೊ ಸಿ ಅಂಡ್ ಡಿ ಹೆಂಗ ಅಂದ್ರೆ 5 ಕೇಸ್ ನೋಡಿ. 2 4 5 ಕೇಸ್ ಆಗುತ್ತೆ. ಹೇಗೆ ಅಂತ ಹೇಳ್ಕೊಡ್ತೀನಿ. ಬಿ ಇಸ್ ಈಕ್ವಲ್ ಟು ಸಿ. ಸೊ ಬಿ ಜಾಗದ ಸಿ ಬರಿಬಹುದು. ಸಿ ಇಸ್ ನಾಟ್ ಈಕ್ವಲ್ ಟು ಇ. ಓಕೆನಾ? ಸೆಕೆಂಡ್. ಫೋರ್ತ್ ನೋಡಿ, ಸಿ ಇಸ್ ಈಕ್ವಲ್ ಟು ಇ. ಸೊ ನಾಟ್ ಈಕ್ವಲ್ ಅಂದ್ರೆ 2 ಸಿಂಬಲ್ ಇದೆ. ಬಂತ 2 ಸಿಂಬಲ್, 3 ಸಿಂಬಲ್ ಆಯ್ತಾ? ಸೊ 5 ರಿವೈಡ್ ಆಯ್ತಾ? ಸೊ ಅದು ಗೊತ್ತಾಯ್ತು ಅನ್ಕೋತೀನಿ. ಈಗ ನೆಕ್ಸ್ಟ್ ಇದನ್ನ ನೋಡಿ. 3 4 ಸಿ ಇಸ್ ನಾಟ್ ಈಕ್ವಲ್ ಟು ಇ. ಆಬ್ವಿಯಸ್ಲಿ ಸಿ ಇಸ್ ನಾಟ್ ಈಕ್ವಲ್ ಟು ಇ. ಸಿ ಇಸ್ ಈಕ್ವಲ್ ಟು ಇ. ಸಿ ಇಸ್ ಈಕ್ವಲ್ ಟು ಇ. ಸೊ ನಾಟ್ ಈಕ್ವಲ್ ಅಂದ್ರೆ ಏನಂತ ಹೇಳಿದೆ? ಇಲ್ಲ ಗ್ರೇಟರ್ ಇರುತ್ತೆ, ಇಲ್ಲಾಂದ್ರೆ ಲೆಸರ್ ಇರುತ್ತೆ. ಸೊ ಇಲ್ಲಿ ಈಕ್ವಲ್ ಇದೆ. 3 ಸಿಂಬಲ್ ಬಂತು ಅಂಡ್ 2 ಎಲಿಮೆಂಟ್ ಸೇಮ್ ಇದೆ ಅಂಡ್ 2 ಇಂಡಿವಿಜುವಲ್ ಆಗಿ ತಪ್ಪಾಗಿದೆ. ಸೊ 3 and 4 5 ಸೊ ಇದಿಷ್ಟೇ 5 ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತು. ಸೊ ಐ ಹೋಪ್ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೋತೀನಿ. ನಿಮಗೆ ಯಾವುದೇ ಕಾನ್ಸೆಪ್ಟ್ ಇದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಗಬಹುದು ಅಷ್ಟೇ. ನಾನು ಆಸ್ಪರೆಂಟು ಅದಕ್ಕೋಸ್ಕರ, ಬಟ್ ಡಿಲೇ ಆಗುತ್ತೆ, ಬಟ್ ನಾನು ರಿಪ್ಲೈ ಮಾಡೇ ಮಾಡ್ತೀನಿ. ಅಂಡ್ ನೀವು ಕೇಳಿರೋ ಕಾನ್ಸೆಪ್ಟ್ ಮೇಲೆ ವಿಡಿಯೋ ಮಾಡೇ ಮಾಡ್ತೀನಿ. ಸ್ವಲ್ಪ ಡಿಲೇ ಆದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಮಾಡೋಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.